ಮುತ್ತು ರಾಜ ಕಾಲಿಟ್ಟ ಸೈಡು ಬಿಡೋಲೆ. ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮುತ್ತು. ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್ ಗೈಸ್. ಇವತ್ತು ನಂದಿಲ್ಸ್ ಹೋಗೋಣ ಅಂತ ಪ್ಲ್ಯಾನ್ ಹಾಕಿದ್ದೀವಿ. ಟೈಮ್ ಆಲೆ 3 ಗಂಟೆ. ಬನ್ನಿ ಹೋಗೋಣ, ನೋಡೋಣ. ಬಂದ ನೋಡಿ ಇವನು ಅಪರೂಪದ ಮುಳ್ಳಂದಿ. ಅಣ್ಣ ಬಂದ ಬಿಟ್ಟಿದ್ದಲ್ಲ ಈಗ ಮುಂದೆ ಎಂಟರ್ ಕೈತೆ. ಏನು ಪಾಯಿಂಟ್ ಗೇಂಟ್ ಮಾಡ್ತೀಯಾ ಲಿಕ್ಕ? ಅಲ್ಲ ಅಲ್ಲಿ ಪೆಟ್ರೋಲ್ ಐತೆ ಟೋಪಿ. ಓಹೋ ನೋಡ್ರಿ ಅಣ್ಣ ಮಿನ್ಸಿಂಗು, ಹೆಲ್ಮೆಟ್ ಎಲ್ಲ ನೋಡ್ರಿ. ಏನು ಎತ್ಕೊಂತವನೆ, ಏನು ಎತ್ಕೊಂಡ. ಆ ಬಾಕ್ಸ್ ಒಳಗಡೆ ನಂಬರ್ ಪ್ಲೇಟ್ ಐತಿ ನೋಡ್ರಿ. ಕಲಾವಿದ್ರುಗಳು ಗೈಸ್. ಇವತ್ತು ಹೋಳಿ, ಇವತ್ತು ನೆನ್ನೆ ಹೋಳಿ. ನಾವು ಸಣ್ಣ ಹುಡುಗರಾಗ ಆಡ್ತಿದ್ವಿ ಹೋಲಿನ. ಈಗ ಬೇರೆನೇ ಆಟ ಆಡ್ತೀವಿ. ನೋಡ್ರಿ ಯಾವುದು ಶೈನಿಂದು ಮಿರರ್ ಆಗ್ತಿರೋದು. ಬ್ಯಾಸಿಕ್ ಗೇಡು ಅಲ್ಲ, ಅದ್ರ ಮಿರರ್ ಎಲ್ಲ ಇಕ್ಬಿಟ್ಟವ್ರು ಸಿಗ್ತಾನೆ ಇಲ್ಲ ಈಗ. ಆ ನಂಬರ್ ಪ್ಲೇಟು ಈಗ ಹುಡ್ಕೋರೆ ಎಲ್ಲಿತ್ತವ. ಈಗ ನೋಡ್ರಿ ಈ ಮಿರರ್ ಇದಕ್ಕೆ NSಗೆ ಶೈನಿಂದು. ಮತ್ತೇನು ಕೆಡ್ದಾಗ ಕಾಣಿಸ್ತಿಲ್ಲ. ಇಟ್ಸ್ ಲುಕಿಂಗ್ ನೈಸ್. ನಾನು ಡ್ಯಾಮಿನವ್ರದೆಲ್ಲ ಹಾಕ್ಸ್ಬಿಟ್ಟವನೆ ಮಾಸ್ಕ್. ಬಿಡೋ ಇಲ್ಲಿ ತಿರ್ಗಿಸ್ಬಿಡೋ. ತಿರ್ಗಿಸೋ ಮಾತ್ರ ಚೆನ್ನಾಗಿ ತಿರ್ಗಿಸ್ತೀಯ ಅಲ್ವಾ? ಯಾಕೆ ಕಟ್ ಮಾಡಲಿ? ಅದೇ ಬರೋದೇ ಇಲ್ಲ ಅಂತ ನೀವು ತುಳಾಗೆಲ್ಲ ನೋಡಿ. ಏನೋ ಜೋರಾಗಿ ಮಾತಾಡು. ಈ ಥರ ಹಿಂಸೆ ಕೊಟ್ಟರೆ ಯಾರು ಬರ್ತಾರೆ? ಇನ್ಯಾರಿಗೆ ಹೇಳೋಣ ನಾವು? ಯಾರಿಗೆ ಕೇಳೋಣ? ಇರೋದು ನೀನು ಒಬ್ಬನೇ. ನಮಗೆ ಯಾವ ಹುಡುಗಿರಿಲ್ಲ ಕೇಳೋಕ್ಕೆ. ಏನೋ ಚೆನ್ನ ಅಂತೈತೆ. ಕಾಮನ್ ಸೆನ್ಸ್ ಇಲ್ದಿರೋದು ನಿಮಿಷ. ಇಷ್ಟೊತ್ತರ್ಗು ಯೋಚನೆ ಮಾಡಿದೆ ಕಾಮನ್ ಸೆನ್ಸ್ ಅಂತ ಪದ ಹೇಳಕ್ಕೆ. ನನ್ನ ಮಗ ಅಂತ ಗೊತ್ತಾಗುತ್ತೆ. ಇದರಲ್ಲಿ ಎಲ್ಲ ಅವನಿಗೆ ಫೋನ್ ಮಾಡೋದು, ಇವನೇ ಅವನಿಗೆ ಫೋನ್ ಮಾಡೋದು, ಇವನೇ ಎಲ್ಲ ಫೋನ್ ಮಾಡಿ ಕೇಳೋದು. 3 ಗಂಟೆ ಮಾತಾಡಿದ ತಕ್ಷಣ ಸ್ಮೈಲ್ ನೋಡೋ ಒಂದು ಚಿಗುರು ಬಿಡುತ್ತೆ. ಬಂದ ಇವನಿಗೆ ಕಾಯಕ್ಕೆ ಅರ್ಧ ಗಂಟೆ ಅಂತ ಕಾಯ್ತಿದ್ದೀವಿ ಅವನು. ಓಹ್ ಬ್ಲೂಟೂತು. ಹಿಂಗೆ ಇಷ್ಟೊತ್ತರೆಗೂ ಬಂದವನೇ ಬ್ಲೂಟೂತ್ ಹೊಲ್ಟ್ವಿ. ಈಗ ಒಂದು ದೀರ್ಘ ಹೊಡೆದ್ಬಿಟ್ಟು ಹೋಗೋಣ. ನಮಸ್ಕಾರ ಗಂಡು. ಗಂಡು ನಾನು ಇಲ್ಲಿ ಟೀ ಕಾಫಿ ಕುಡ್ಕೊಂಡು ಹೋಗ್ಬಿಡೋಣ. ಚಳಿ ಗೈಸ್ ಸಖತ್ತು. ಸ್ವೆಟ್ರ್ ಬೇರೆ ಹಾಕಿಲ್ಲ. ಆಮೇಲೆ ಮಧ್ಯಾಹ್ನ ಬಿಸಿಲು ಅಂತ ನಾನು ಸೆಕೆ ಆಗುತ್ತೆ ಅಂತ ನಾನು ಸ್ವೆಟ್ರ್ ಹಾಕಲಿಲ್ಲ. ಈಗ ಯಪ್ಪ ಯಾಕನ ಬಂದ ಅನ್ಸ್ಬಿಟ್ಟು ಗೈಸ್ ಬಿಸಿ ಕಾಯಿಸ್ಕೊಂತ ಅವ್ರೆ. ನೋಡಿ ಅವರು ಮುತ್ತು ಐಡಿಯಾ ಇದು. ಆಕ್ಚುಲಿ ಮುತ್ತು ಐಡಿಯಾ. ಅದೆಲ್ಲ ಸ್ಟಾಪ್ ಮಾಡಿದ್ರು ಕೈಯಲ್ಲಿ ಇಟ್ಕೊಂಡು ಕೂರೋದು. ಈಗ ಗತ್ತು ಅನ್ಕ ಮುತ್ತು ಗತ್ತು. ಕೀಳೇ ಗೊತ್ತಾಯ್ತಿ ಹುಡುಗಿ. ಹಿಂಗೆ ಯಾಕೆ ಮುಚ್ಕೊಂಡಿರೋ? ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ. ಕಳ್ಸಿ ಆಚೆ. ಯಾರು ಇಲ್ಲ ಅಂತ ಬಂದರೆ, ಇವತ್ತು ಫ್ರೈಡೇ ವೀಕೆಂಡ್ ಇಲ್ಲ ಅಂತ ಬಂದರೆ ನೋಡಿ ಇಲ್ಲಿ ಜನ ಫ್ರೈಡೇ ತುಂಬಿಟ್ಟವ್ರು. ಇನ್ನೂ ಈಗ ಬಿಟ್ಟರು ಚೆಕ್ ಪೋಸ್ಟಲ್ಲಿ. ಟೈಮ್ 6:10 ನೋಡ್ರಿ ಜನ. ನೋಡ್ರಿ ಕ್ಯೂ ನೋಡ್ರಿ ಜನ. ನಾವು ಟಿಕೆಟ್ ತಾಣಕ್ಕೆ ಆಗ್ತಿಲ್ಲ ಇನ್ನು. ಇವರೆಲ್ಲ ಹೋಗ್ತಾವ್ರೆ. ಇಷ್ಟು ಆಗೋದಿದೆ ನೋಡಿ. ಅವ್ನು ನಿನ್ನೆ ಜನ ನೋಡ್ರಿ ಹೆಂಗೆ ಬರ್ತಾವ್ರಲ್ಲಿ.
ಒಬ್ರೊಬ್ರೆ ವಾವ್ ಎಂಥದ್ದು ಇಲ್ಲ ಅಲ್ಲ ಹೊರಟೋಗಿದೆ. ಇಟ್ಸ್ ನಾಟ್ ದೇರ್ ಗೈಸ್. ಇಟ್ಸ್ ಆಲ್ ರೈಟ್ ಟೈಮ್ ಅಪ್. ಸನ್ರೈಸ್ ಆಗೋಗಿದೆ ಗೈಸ್. ಸಾಲೆ ನೋಡಿ ಸನ್ರೈಸ್ ಬಿಟ್ಟಿದ್ದೆ ಲೇಟ್ ಇವರು ನೋಡ್ರಿ. ಫುಲ್ ಎಲ್ಲ ತುಂಬಿಟ್ಟವ್ರು ಬಿಟ್ಟಿರೋದಕ್ಕೆ. ನೋಡಿ ಚೆನ್ನಾಗಿ ತುಂಬಿಟ್ಟವ್ರು ಇಲ್ಲಿ. ನಾವು ಬರೋ ವರ್ಷಕ್ಕೆ ಆಗೇ ಹೋಯ್ತು. ಅವ್ರಿಬ್ರು ಅವರೆಲ್ಲ ಹೆಂಗೆ ನಿಂತವ್ರು ನೋಡು. ಇವ್ರು ನಿಂತಿರೋಕೆ ಅವ್ರು ನಿಂತಿರೋಕ್ಕೂ ಡಿಫ್ರೆನ್ಸ್. ಅವ್ನು ನೋಡ್ರಿ ಇನ್ನು ಆ ಕಡೆ ಐತೆ, ಇಲ್ಲ ಅಲೆ ಇಲ್ಲವೇ ಇಲ್ಲ. ಎಷ್ಟೇ ಸರಿ ಮಾಡ್ಕೊಳ್ಳೋ. ಎಲ್ಲಿ ಕೆಳಗೆ ತೋರಿಸು, ಕಲ್ಲು ಹಾಕೊಂಡು ನಿಂತಿದ್ದ ರೈಟ್ ಬರ್ತೀನಿ. ಸ್ವಲ್ಪ ಹಿಂಗ್ ನೋಡು, ಅದ್ಯಾಕೆ ಹಿಂಗ್ ನೋಡ್ತೀಯ? ಸಿಕ್ಬಿದ್ದ ನೋಡಿ. ಲಿಫ್ಟಿಕ್ ಇಲ್ಲ ರೆಡಿ ಆಗ್ತಾವ್ರಿ ಇವರು. ಹಾಕೊಂಬಿಟ್ಟದ ಅಲ್ಲಿ. ಇಷ್ಟು ಜನ ನೋಡಿ ಹೆಂಗ ಅನ್ಸ್ತಾ ಇದ್ ನಿನಗೆ? ನನ್ನ ಅವಶ್ಯಕತೆ ಯಾರಿಗಿದೆ? ನನ್ನ ಅವಶ್ಯಕತೆನೇ ಇಲ್ವಲ್ಲ. ಗೊತ್ತುಬಿಟ್ಟವನೇ ಹುಡುಗ. ಯಾಕೋ ಫೀಲಿಂಗ? ಇವನು ಅದು ಒಂದೇ ಅನ್ಸುತ್ತೆ. ಒಳ್ಳೆ ಫ್ರೇಮ್ ಸಿಗುತ್ತೆ ನೋಡ್ರಿ. ಅವ್ರು ನೋಡ್ರಿ ಇಲ್ಲಿ ಫೋಟೋ ಶೂಟು. ಅಷ್ಟೇ ಬಿಟ್ರತ್ತ ಸ್ಪ್ರೈಟ್ ಅಲ್ಲೋಡ್ ಹೆಂಗೆ ಇಟ್ಕೋತೈತೆ ಪಾಪ. ಓಟ್ ಇಟ್ಕೊಳ್ಳಿ. ಹಾ ಎತ್ತೋ. ಅಯ್ಯೋ ನೋಡ್ರಿ ಅದಕ್ಕೆ ಅಲ್ಲೋಡು. ಬೇಡ ನಂಗೆ ಕವರ್ ಒಳಗೆ ಏನಾರ ಆಯ್ತಾ? ಕಾಲಿನೇ ಆಗೋಯ್ತು. ಮುಚ್ಕೊಂಡ್ ಕುಂತ ಕೋತಿ ಬಂದು ಕುಂತ್ರೆ ಈಗ ಎಳಿಬೇಕು. ಅವ್ರು ನೋಡ್ರಿ ಅಲ್ಲಿಂದ ನಗ್ತಾ ಅವ್ರಿ. ಆನಂದ ನಮ್ಗೆ ಆನಂದ ಆನಂದ ನಮ್ಗೆ ಇಲ್ಲಿ ತಿಕ್ಕಿಡಿದೆ. ಆಗ ಅದಕ್ಕೂ ಬೇಜಾರಾಗೋಯ್ತಲ್ಲೋ. ನೀನ್ ನೋಡಿ ನೋಡಿ ನೋಡು ಬಿಲ್ಡಪ್ ತಂತಿರೋದು. ಭರತ ಬಿಲ್ಡಪ್ ತಂತಿರೋದು ನೋಡಿ ಎಲ್ಲಾರ ಮುಂದೆ. ಅಲ್ಲಿ ನೋಡ್ರಿ ಅವಂತೆಲ್ಲ ವಿಡಿಯೋ ಮಾಡ್ತಾವ್ರೆ. ಇವ್ನು ಬಿಲ್ಡಪ್ ಈಗ ಮಾಡ್ಸಲ್ಲ, ಫೋಟೋ ತೆಗ್ಸಲ್ಲ. ತೆಗ್ಸೋ ಇಂಗ್ಲೀಷ್ ಬರಲ್ವಾ ಅವ್ರ ಹತ್ರ? ಒಂದೇ ಒಂದು ಫೋಟೋ ಹಾಕ್ಬಿತ್ತಾ ಆಗಲ್ವೋ? ಇವಾಗ ಸರಿ ಆಯ್ತು, ಅಲ್ಲಿ ತೆಗಿಸ್ತೀನಿ ಫೋಟೋ. ನಾನು ಕೇಳಿ ನಂದಿನಿ ಬೂತಲ್ಲಿ ಕೊಡಿಸ್ಬೇಕು. ಏನ್ ಬೇಕು? ಏನಾಗ ಕೇಳ್ತೀನಿ. ಆಯ್ತಣ್ಣ. ಇಂಗ್ಲೀಷಾಗ ಪ್ಯೂರ್ ಇಂಗ್ಲೀಷ್. ಫೋಟೋ ಬೇಕು. ವಿ ವಾಂಟ್ ಪ್ಯೂರ್ ಇಂಗ್ಲೀಷ್ ಮ್ಯಾನ್. ಬೇಡ, ನೀನು ಟ್ರೋಲ್ ಮಾಡ್ತೀವಿ ಹೋಗಲಿ. ಯಾಕೆ ಬಾರೋ. ಮತ್ತೆ ಮುಗಿಯಂಗೆ ಕಾಣಿಸಲ್ಲ ಫೋಟೋ ಶೂಟ್. ಅವರಿಬ್ರು ಬ್ಯಾಕ್ ಕಾಯೋರು, ಅವರೆಲ್ಲ ಫೋಟೋ ತಗೊಳೋರು. ನಾನು ಸುಮ್ಮನೆ ಯಾರನ್ನ ನೋಡೋದು. ಇವ್ರು ಹುಡುಗಿರ ಗೊತ್ತೇ ಆಗಲ್ಲ ನೋಡಿ. ಹೆಂಗೋಗ್ತವ್ರು ನೋಡು. ಮತ್ತೆ ಅವರೆಲ್ಲ ಹುಡುಗರು. ವಾಟ್ ಪಾಪ ಮಾಡ್ಕೊಳ್ಳಿ, ನಂದೇ ಒಂದು ಜೀವನ ಆರಾಮ್. ಬಿಸಿಲು ಕಾಯಿಸ್ಕೊಂತ ಇದ್ ನೋಡ್ರಿ ಇದು. ಹಾ ಹಾ ಹಾ. ನಾನು ವೈಲೆಂಟ್ ಆದ್ರೆ ಕಂದ ರಾಮ, ನಾನು ವೈಲೆಂಟ್ ಆದ್ನ ರಾವಣ ಕಂದ ರಾವಣ. ನೋಡಿ ಇಲ್ಲೇ ಓಲೆ ಆಡ್ತಾ ಅವ್ರು ನಂದಿ ಹಿಲ್ಸ್. ಅಲ್ಲೇ ಮಸ್ತಿಕ ಅಸ್ತಿ ಬ್ರೋ. ಅಯ್ಯೋ ಇವ್ರದ್ದು ನೋಡು. ಇಲ್ಲಿ ಯಾಕೆ ಹೋಗ್ತೇವೆ ಮ್ಯಾಕೆ? ಸುಮ್ಮನೆ ಏನು ಮಾತಾಡ್ದೆ ಅಂತವೇ ಹುಡ್ಕೋದವನು. ಅಲ್ಲಿಗೆ ಹೋಗಿದ್ಯಾ?
ಡೀಸೆಂಟಾಗಿ ತೇರು ಎಳೆದು ಬಿಟ್ರು ಹಂಗವ್ರಿ. ಹಗ್ಗ ನೋಡ್ರಿ ಹೆಂಗವಿ ತೇರು ಎಳೆಯೋದು. ಏನಕ್ಕೆ ದೇವ್ರ ಹತ್ತಿ ಇಕ್ಕಕ್ಕಿ ತಣ್ಣಗೆ ಗೊತ್ತು ಇದೆಲ್ಲ ಏಜಿ ಇದು. ಎಲ್ಲ ದೇವಸ್ಥಾನ ಸಾಕಾದಾಗವೆ. ಬೋವಿ ಜಾಸ್ತಿ ಹೇಳಾಯ್ತಾ ಜಾಸ್ತಿ ಎಲ್ಲ ಏನಾನ ಇಟ್ಕೊಂಡು ಮಾರೋರಾ? ಇದೆಷ್ಟು ತಣ್ಣಗೈತೆ ಗೊತ್ತಾ, ಒಳ್ಳೆ ಆರಾಮಾಗಿ ಬಿಟ್ಟರೆ ಇಲ್ಲೇ ಮನೆ ಕಣಗೈತೆ. ಅವಾಗ ಏನು ಮಾಡೋರು ಇಲ್ಲಿ ಅನ್ನೋದೇ ಗೊತ್ತಾಗ್ತಿಲ್ವಲ್ಲ. ಚೆನ್ನಾಗಿನ ಮಾರೋರಾ ಅವಾಗ? ಒಳ್ಳೆ ಸ್ಟೇಜ್ ಇದ್ದಂಗೆ ಐತಿ, ಇಲ್ಲೆಲ್ಲ ಕುತ್ಕೊಂಡು ನೋಡೋರು ಇರಬೇಕು ನೋಡ್ರಿ. ಇದು ಸ್ಟೇಜ್ ಇದ್ದಂಗಿಲ್ವಾ ಮದ್ವೆದು, ಇಲ್ಲಾಂದ್ರೆ ಏನೋ ಫಂಕ್ಷನ್ ಇದ್ದಂಗೆ ಮಾಡೋದಲ್ವಾ? ಇದು ಜೋಕಾಲಿ ಹಾಕೋದು. ಎಲ್ಲದಕ್ಕೂ ಪೇಂಟ್ ಮಾಡೋರು ಅಷ್ಟೇ, ಎಲ್ಲ ಹಳವೆ. ಗೈಸ್ ನೋಡಿ ಕಳಿಯಣ್ಣ ಎಷ್ಟು ಸಾಕಾಗಿದೆ, ಇಷ್ಟು ಫುಲ್ಲು ಇಷ್ಟು ದೊಡ್ಡದಾಗಿದೆ. ನೀರು ಪ್ಯೂರಾಗಿರಂಗೈತೆ, ಬಿಟ್ಟರೆ ಇಲ್ಲೇ ಈಜಾಡ್ಬೋದು. ಗೇಟೇ ಹಾಕ್ಬಿಟ್ಟವ್ರಿ ನೋಡಿ. ಆ ಕಡೆ ಏನೋ ಒಂದು ಬಾಕ್ಲಿದೆ, ಅದು ಹಾಕೋರೆ. ಈ ಕಡೆ ಓಪನ್ ಐತೆ, ಇದು ಬಿಡಲ್ಲ ಅನ್ಸುತ್ತಲ್ಲಿ, ಅವ್ರಿಗಷ್ಟು ಅರ್ಚಕ್ರಿಗೆ ಅಷ್ಟೇ ಅನಿಸುತ್ತೆ. ಇಲ್ಲಿ ನೆಕ್ಸ್ಟು ಈಶಾ ಫೌಂಡೇಶನ್ಗೆ ಹೋಗಿ ನೆಕ್ಸ್ಟ್ ಗಾಡಿ ಸುಬ್ರಹ್ಮಣ್ಯಕ್ಕೆ ಹೋಗಿ ಮನೆಗೆ ಹೋಗೋದು ಅಷ್ಟೇ. ಏನು ವಿಶ್ವೇಶ್ವರಯ್ಯ ಮ್ಯೂಸಿಯಮ್ಮು ನೋಡಿದ್ದೀವಿ, ಅಷ್ಟೊಂದೇನು ಇಂಟ್ರೆಸ್ಟ್ ಇಲ್ಲ. ಆದ್ರೂ ನೋಡೋಣ ಇನ್ನು ಯಾವ್ಯಾವ ಪ್ಲೇಸ್ ಇದ್ದರೆ ನೋಡ್ಕೊಂಡು ಹೋಗೋಣ. ಕಿತ್ತವ್ರು ನೋಡ್ರಿ ಅವಾಗಲೇ ಫುಲ್ 3D ಗಿಡಿ ಎಲ್ಲ. ಏನೋ ಮಾಡ್ತಾವನಲ್ಲಿ ಕೇಳಿಸದೆ ಕಲ್ಲು ಕಲ್ಲಿನಲ್ಲಿ ನೋಡ್ರಿ ಹೆಂಗೆ ಡ್ಯಾನ್ಸ್ ಮಾಡ್ತಾವ್ರೆ. ರೀಲ್ಸಾ? ಅಂಕಲ್ ಆಂಟಿಲ್ಲ ವರ್ಷ ನೋಡಕತ್ತಿದ್ದ. ಡೋರಾಗಿ ಮುಚ್ಚಿಬಿಡ್ಬೇಕಂತಿದ್ದ. ಬರೀ ಈ ಥರದ್ದೇ ಅಲ್ವಾ ನಿಂದು ಐಡಿಯಾಗಳು? ಸ್ನ್ಯಾಪ್ ಹಾಕಕ್ಕೆ ಮೊಬೈಲ್ನೇ ಬಿಡ್ತೀಯ? ಮೊಬೈಲ್ ಒಂದ್ಸಲ ಹೋದ್ರೋಗ್ಲಪ್ಪ. ಧನುಷು ಪ್ರದರ್ಶನೆ ಆಗ್ತಾನೆ ಅನ್ಕೊಂಡೆ, ಅವ್ನು ನೋಡಿದ್ರೆ ಬೇರೆ ಹುಡುಗ. ನಾನು ಬಟ್ಟಿಗೆ ಹೋಗ್ಬಿಟ್ಟಿದ್ದೆ ಅವನಿಗೆ. ಇನ್ನೊಂದು ಸ್ವಲ್ಪ ಇದ್ದಿದ್ರೆ ಇಟ್ಟೇ ಬಿಡ್ತಿದ್ದೆ. ಬಟ್ ಅವಳು ನೀನು ಬಟ್ಟಿಟ್ಟಿದ್ರೆ ಹಂಗೆ ಮದುವೆ ಮಾಡ್ಬೋದಿತ್ತು ಈ ದೇವಸ್ಥಾನದಲ್ಲೇನೆ. ಇಲ್ಲೇ ಮಂಟಪನೂ ರೆಡಿ ಇದೆ. ಬೇಡ ಬೇಡ, ಹಾರ ಎಕ್ಸ್ಚೇಂಜ್ ಇಲ್ಲೇ ತಾಂಬಂದ್ಬಿಡ್ತೀವಿ. ಬೇಡ ಬೇಡ. ದೇವ್ರದೇ ಇಲ್ವಾ ಹಾರ? ನಮ್ಮ ಹುಡುಗ ಫ್ಯೂಚರ್ ಹುಡುಗ ಎಲ್ಲೋ ಇದ್ದಾನೆ, ದುಬೈ. ಇವ್ರು ಏನು ಮಾಡ್ತಾವ್ರೆ ಅನ್ನೋದು ಗೊತ್ತಾಗ್ತಿಲ್ಲ ಅಲ್ಲ. ಮೊಮೆಂಟ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ನಾಳೆ ಪ್ರೀ ವೆಡ್ಡಿಂಗ್ದು ಇಲ್ಲೇ ಶೂಟ್ ಮಾಡ್ಬೇಕಂತೀವಿ. ಇಲ್ಲೇ ಹುಡುಗ ಕರ್ಕೊಂಬರ್ತೀನಿ. ಅದೇ ಅವನೇ ಇರಬೇಕು ಹುಡುಗ, ಅದೇ ಬಟ್ಟಿಕಾಗಿ ಬಂದಲ್ಲ. ಡೆಸ್ಟಿನಿ ಇನ್ನೂ ಮೀಟ್ ಆಗಿಲ್ಲ. ಮೀಟ್ ಆಗಿದೆ ಇವಾಗ. ಕುಂಕುಮ ಮೀಟ್ ಮಾಡೋಕ್ಕೆ ಅಂತ ಹೋಗಿದ್ದೆ, ಜಸ್ಟ್ ಮಿಸ್ ಆಯ್ತು. ಕ್ಯಾಮ್ರಾ ಬಂದೆ ತಿರುಗ್ಬಿಡ್ತಾರೆ. ವಾಯ್ಸ್ ಸಾಕು ನಂದು. ನಿಂದು ವಾಯ್ಸು ಬೇಡ, ವಿಡಿಯೋ ಬೇಡ. ಒಂಚೂರು ಚೆನ್ನಾಗಿ ಕಾಣಿಸಂಗಿಲ್ಲ. ಅಲ್ಲೇ ಫೋಟೋಗೆ ನಿಂತು ಬಿಡಿದಾರೆ ನೋಡ್ರಿ ಆ ತೆಂಗಿನ ಮರದ ಹತ್ರ. ಒಳ್ಳೆ ಗಾರ್ಡನ್ ಐತೆ. ಈ ಥರದ್ದು ಒಂದು ಗಾರ್ಡನ್ ಅರ್ಧ ನಮ್ಮ ಕಾಲೇಜಿಗೆ ಇದ್ದಿದ್ರು ಇನ್ನೊಂದು ಆಟ ಆಡೋರೆ. ಅದು ಸಾಕಾದಾಗ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡೋರು ನೋಡ್ರಿ. ಇಲ್ಲಿ ತೋರಿಸ್ತೀನಿ ನೋಡ್ರಿ. ನೋಡ್ರಿ ಸಾಕಾದಾಗ ಮೇಂಟೈನ್ ಮಾಡೋರೆ. ಸಾಕು ಇಷ್ಟಿದ್ರೆ ಬಂದ್ವಿ ಈಶಾ ಫೌಂಡೇಶನ್ಗೆ. ನಾನು ಬಂದಾಗ ಈ ನಾಲ್ಕು ದೇವ್ರದ್ದು ಅದೆಲ್ಲ ಅವೆಲ್ಲ ಏನೂ ಇರಲಿಲ್ಲ. ಬರೀ ಈಶಾ ಫೌಂಡೇಶನ್ದು ವಿಗ್ರಹ ಮಾತ್ರ ಇತ್ತು. ಈಗ ಎಲ್ಲ ಫುಲ್ಲು ಡೆವಲಪ್ ಆಗೋಗ್ಬಿಟ್ಟಿದೆ. ಫುಲ್ ಅಕ್ಕಪಕ್ಕ ಏನೇನೋ ಆಗ್ಬಿಟ್ಟಿದೆ ರೆಸ್ಟೋರೆಂಟ್ಗಳು. ಇವ್ರದ್ದೇ ಈಶಾದವ್ರದ್ದೇ ಏನೇನೋ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಬಿಸಿಲು ಮಾತ್ರ ಸಾಕತ್ತಾಗಿ ಹೊಡಿತಾ ಐತೆ. ಆದರೆ ಇವ್ರು ನೋಡ್ರಿ ಫುಲ್ ತಣ್ಣ. ಈ ಥರ ಹಾಕಿದ್ರ ಕಾಲು ಸುಡೋದು ಇಲ್ಲ, ಎಂತಳೂ ಇಲ್ಲ. ಏನೋ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಅಲ್ಲೂ ಏನೋ ನಡೀತಾ ಇದೆ, ಏನೋ ಗೊತ್ತಿಲ್ಲ. ಅದು ಕೆಫೆ ಅನ್ಸುತ್ತದು. ಒಳ್ಳೆ ಪ್ಲೇಸಲ್ಲಿ ಮಾಡಿದ್ದಾರೆ ಇದನ್ನು ಮಾತ್ರ. ನಾನು ಬಂದಾಗ ಇದು ಇರಲಿಲ್ಲ, ಈಗ ಮಾಡಿರೋದು ಅನ್ಸುತ್ತಿದ್ದು. ಚೆನ್ನಾಗಿದೆ ನೋಡ್ರಿ, ಎರಡಕ್ಕೂ ಕಾಂಬಿನೇಷನ್. ಇದಕ್ಕೂ ನಾನು ಬಂದಾಗ ಏನು
ಸಡನ್ನಾಗಿ ನೋಡಿ ಅವರೇ ನಿಂತವ್ರೆ ಅನ್ಕೊಂಬಿಟ್ಟು ಸಖತ್ತಾಗಿ ಮಾಡಿದ್ದಾರೆ ಇದನ್ನು. ಎತ್ಬಿಟ್ಟು ಅಲ್ಲಿ ಆಪ್ರೇಟ್ ಮಾಡಿ ಲೈಟಿಂಗ್ಸು ಶೋ. ಇಲ್ಲಿ ಇಂಟರ್ನೇ ಆಪ್ರೇಟ್ ಒಂದೇ ಸಿಂಗಲ್. ಡೈಲಿ ಇರುತ್ತಲ್ವಾ? ಯಾವಾಗೊಂದು 5 ನಿಮಿಷ ಮೆಡಿಟೇಷನ್ ಮಾಡೋಣ ಅಂತ ಹೋದ್ವಿ, ಇದ್ದೇ ಎಳೆದು ಬಿಡ್ತಾ ಮ್ಯೂಸಿಕ್ಕು ಅದಕ್ಕೂ ಒಂದು ಅರ್ಧ ಗಂಟೆ ಕೂತ್ಕೊಂಡ್ವಿ. ಈಗ ಎದ್ದು ಹೋಗ್ತಾ ಇದ್ವಿ, ಕಣ್ಣೆಲ್ಲ ಕೆಂಪಗಾಗೈತೆ. ಮೊನ್ನೆ ನೈಟ್ ಶೋ ಫಿಲಾಮು ಇಸ್ಮಾಲ್ಗೂ ಹೋಗಿ ನೋಡ್ಕೊಂಬಂದ್ವಿ. ಇವತ್ತು 2 ಗಂಟೆಗೆ ಎದ್ದಿದ್ದೀವಿ. ನೆಲ್ಲಿ ನಿದ್ದೆ ಎಳಿತಾ ಐತೆ ಈ ಬಿಸಿಲಿಗೆ. ಇನ್ನೂ 11 ಗಂಟೆ ಆದೇ ಬಿಸಿಲು ನೋಡ್ರಿ ಹೆಂಗೆ ಹೊಡಿತೈತೆ. ನಾವು ಸ್ವೆಟ್ರ್ ತರಲಿಲ್ಲ, ಸೆಕೆ ಆಗುತ್ತೆ ಅಂತ. ಏನೋ ತಂದಿದ್ರೆ ಅದನ್ನು ಹಿಡ್ಕೊಂಡು ಆಡ್ಬೇಕಾಯ್ತು. ಇಸ್ಕೊಂಡು ನೋಡ್ಬಿಟ್ರೆ ಯಪ್ಪ, ಕಾಲು ಎತ್ಕೊಂಡು ಕೈ ಮುಕ್ಕೊಂಡು ಒಂದೊಂದು ಇದು ಥರದ್ದು ತಾಣನ ಅಂತ ಬಂದವ್ರು ಇಲ್ಲಿ. ನೋಡೋಣ ಯಾವ್ದು ಅಂತಾರೆ. ಹ್ಞೂ ಆರ್ಟ್ ವೀಲ್ಸ್ ಬೇಕಂತ ತಗೊಳ. ಅದೇ ಇವನೇನೋ ನುಗ್ಗೇಬಿಟ್ಟ. ಈ ಆರ್ಟ್ ಪೀಸ್ ಅಲ್ಲ ಇದು ಆವಿಂದ ರಿಂಗ್ ಇಲ್ವಾ? ಆ ಅಣ್ಣನ ತಲೆ ಕೆಟ್ಟು ಬಿಸಾಕ್ತಾವ್ರಂತ. ಮನೇನ ಎಲ್ಲ ಇದೇ ಥರ ತಾಂಡ್ವಿ, ಎಲ್ಲ ಇದನ್ನೇ ತಾಂಡ್ವಿ. ಇವ್ರಿಬ್ರಿಗೆ ಕರೆಕ್ಟಾಗಿ ಆಗ್ತಿರೋದು, ನಮ್ಗೆ ಎಲ್ಲರಿಗೂ ಲೂಸ್. ನನಗೂ ನಿನ್ಗೆ ಕರೆಕ್ಟ್ ಆಗಿರೋದು ಹಿಂಗೆ ಎತ್ತಿ ಮೇಲೆ ಬಂದ್ವಿ ಘಾಟಿ ಸುಬ್ರಹ್ಮಣ್ಯಕ್ಕೆ. ಸಾಕಾಗೋಯ್ತು ಬಿಸಿಲಿಗೆ ಬರೋ ಅಷ್ಟಕ್ಕೆ. ಯಾಕನ ಬಂದ್ಬಿಟ್ಟು ಅನಿಸ್ಬಿಡ್ತು. ಬಂದ್ವಿ, ಎಲ್ಲ ನಿಂತಿದ್ದಾರೆ ಇನ್ನು. ನೋಡ್ರಿ ಕೋತೆ ಹೆಂಗೆ ಕುಂತೈತಿ. ಡ್ರೈವರ್ ಕಾಣೋದು, ಆಟೋ ಡ್ರೈವರು ಬಿಡುತ್ತಾ ಅದು? ಕಾಲು ಹಾಕೊಂಡು ಹೆಂಗೆ ಹೋಗು. ದರ್ಶನ ಆಯಿತು ಅಷ್ಟೇ, ಎಲ್ಲಿಗೂ ಹೋಗಲ್ಲ. ಲಾಸ್ಟು ಇನ್ನೊಂದು ಸ್ವಲ್ಪ ಹೊತ್ತು ದೂರ ಎಲ್ಲನೋ ಹೋಗಿ ನಿಂತ್ಕೊಂಡು ಏನೋ ತಿಂದು ಮನೆ ಹೋಗ್ತಿರೋದು ಅಷ್ಟೇ. ಸಾಕಾಯಿತು, ಬಿಸಿಲು ಓಡಾಡಿ ಸಾಕಾಯಿತು. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. खत्म, बाय बाय, टाटा, गुड बाय, गया.